ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ. ನಾನು ಚಿತ್ರದೇವಿ ಮಾತಾಡ್ತಿರೋದು. ಅಯ್ಯೋ, ನನಗೆ ಇನ್ನೂ ಅಪ್ಲೋಡ್ ಆಗಿಲ್ಲ ಕೆಲಸದಲ್ಲಿ. ಏನು ಎರಡು ವಾರದಿಂದ ಒಂದು ವಾರ ಮೇಲೆ ಆಯಿತು. ಈ ವಾರಕ್ಕೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಕೊಡೋರಿಗೂ ಕೊಡಬೇಕು. ನಾನು ಎಲ್ಲರಿಗೂ ಉತ್ತರನೂ ಹೇಳಾಯಿತು. ಉತ್ತರ ಹೇಳ್ತಾ ಇದ್ರು, ಅವರು ಕೇಳ್ತಾರೆ. ಹಬ್ಬಗಳು ಬರೋ ಟೈಮಲ್ಲಿ ಕೆಲಸ ಮಾಡೋಣ ಅಂದರೆ ಯಾವ ಕೆಲಸನೂ ನನಗೆ ಆಗ್ತಾಯಿಲ್ಲ. ತುಂಬ ಬೇಜಾರಾಗ್ತೈತೆ. ಏನು ಮಾಡೋದನ್ನು ಗೊತ್ತಾಗ್ತಿಲ್ಲ ಫ್ರೆಂಡ್. ನೋಡಿರಿ, ಇವತ್ತು 2 ಆರ್ಡ್ರು ಹೊಡ್ಕೊಂಬಂದೆ. 20 ರೂಪಾಯಿ 28 ರೂಪಾಯಿನೇ ಆರ್ಡ್ರು. ಇಲ್ಲಷ್ಟು ಮಾಡೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಕೆಲಸ ಮಾಡೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಯಾರು ನಂಬ್ಕೊಂಡು ಯಾರೂ ಇರೋದಿಲ್ಲ. ನಮ್ಮನ್ನು ನಂಬ್ಕೊಂಡು ನಾವೇ ಇರಬೇಕು. ಯಾರು ನಂಬ್ಕೊಂಡು ನಾವೇನು ಲೈಫ್ ಓಡ್ಸೋಕ್ಕಾಗತ್ತಾ? ಯಾರು ನಂಬ್ಕೊಂಡು ಲೈಫ್ ಓಡ್ಸೋಕ್ಕಾಗಲ್ಲ. ನನಗೆ ತುಂಬ ಜನ ಪಾಠ ಹೇಳ್ಕೊಟ್ಬಿಟ್ಟಿದ್ದಾರೆ. ಆದರೆ ಮನೆಯಲ್ಲೂ ನನಗೆ ನಿಮ್ಮದಿಲ್ಲ. ಮಾತು ಏನು ಮಾಡೋದು? ಏನನ್ನು ಮಾತಾಡಿದ್ರೂ ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಲೈಫಲ್ಲಿ ಕೈ ಕೊಡೋರು ಯಾರಿಲ್ಲ. ಹೆಂಗೆ ಸಾಲ ಮಾಡ್ಕೊತೀಯೋ, ಏನು ಮಾಡ್ತೀಯೋ ಅಂತಾರೆ. ಸಾಲ ಮಾಡಿ ಮನೆಗೆ ಹಾಕಿದ್ರೂ ತಪ್ಪು ಅಂತಾರೆ. ನಮಗೆ ಇಲ್ಲಿ ಹೊರಗಡೆ ಬಂದರೆ ಅವ್ರಿಗೇನು ಗೊತ್ತು? ಆರ್ಡ್ರು ಬೀಳುವಾಗ ಹಿಂಗೆ, ಆರ್ಡ್ರು ಬಿದ್ದರೆ ಹಿಂಗೆ ಕಷ್ಟ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಫ್ರೆಂಡ್. ನಂಬ್ಕೊಂಡು ಒಬ್ಬರ ಹತ್ರ ಕೇಳ್ತೀವಿ, ಅವರು ನಮ್ಮನ್ನು ಚೀಪಾಗಿ ತಿಳ್ಕೊತಾರೆ. ಫ್ರೆಂಡ್ ಆಗಿರಲಿ, ಅಣ್ಣ ತಮ್ಮ ಆಗಿರಲಿ, ಅಕ್ಕ ತಂಗಿ ಆಗಿರಲಿ, ತಾಯಿ ಹೊರಗಡೆ ಬಂದವರಿಗೆ ಹೊರಗಡೆ ಬಂದಿಲ್ಲ ಅಂದರೆ ಯಾರಿಗೂ ಗೊತ್ತಾಗುತ್ತೆ. ನನ್ನ ಕಷ್ಟ ನನಗೆ ಗೊತ್ತು ಅಂತ ಹೇಳ್ತಾರೆ. ನಮ್ಮ ಕಷ್ಟ ನಾವು ನೋಡ್ಕೊಂಡು ಒಳಗೆ ಹೋಗಿ ಬಿಡೋಣ. ಭಗವಂತ ಇದ್ದಾನಲ್ಲ, ನೋಡ್ಕೊತಾನೆ. ಕಳಿಸೋ ದಾರಿಗೆ ನಾವು ಹೋಗ್ತಾ ಇರಬೇಕು ಅಷ್ಟೇ ಲೈಫಲ್ಲಿ. ನನಗೆ ಏನಂದರೆ ಸ್ವಲ್ಪ ಆರ್ಡ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು ಇದ್ದರೂ ನಾಳೆ ಸೋಮವಾರದಿಂದ ಚೆನ್ನಾಗಿ ಡ್ಯೂಟಿ ಮಾಡೋಣ ಅಂತ ನಿರ್ಧಾರ ಮಾಡಿಕೊಂಡು ದೇವರಿಗೆ ಕೈ ಮುಕ್ಕೊಂಡು ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಓಕೆ ಫ್ರೆಂಡ್, ಎಲ್ಲರಿಗೂ ಬೆಳಗ್ಗೆ ಗುಡ್ ಮಾರ್ನಿಂಗ್. ಏನಂದರೆ ಫ್ರೆಂಡ್, ನಾನೊಬ್ರಿಗೆ ಹೇಳೋದು ಅಂದರೆ, ಲೈಫಲ್ಲಿ ನಮ್ಮ ಕಷ್ಟ ನಾವೇ ನೋಡ್ಕೊಬೇಕು. ಯಾರ ಹತ್ರನೂ ಕೈ ಮುಚ್ಕೊಂಡು ಮಾತಾಡಿದ್ರೆ ನಮಗೆ ಚೀಪಾಗಿ ತಿಳ್ಕೊಳ್ಳೋಕ್ಕೆ ನಾವು ಬಿಡಬಾರ್ದು. 1 ರೂಪಾಯಿಗಿರಲಿ 10 ರೂಪಾಯಿ ಇರಲಿ, ನಮ್ಮ ಕಾಸು ನಾವು ಇಟ್ಕೊಂಡು ದುಡಿಬೇಕು ಅಷ್ಟೇ. ಗಂಡನಿರಲಿ, ಮಕ್ಕಳಾಗಿರಲಿ, ತಾಯಿ ಇರಲಿ, ಅಣ್ಣ ತಮ್ಮ ಯಾರಾಗಿದ್ರು ಅವ್ರವ್ರ ಕಾಸು ಅಂತಲ್ಲ. ಯಾರು ನೋಡೋ ಅಷ್ಟರಲ್ಲಿ ನೋಡ್ತಾರೆ. ನಾವು ದೇವ್ರೇ ಭೂಮಿಗೆ ಭಾರ ಆಗಿದ್ದೀವಿ. ನಾವೇನನ್ನು ಮಾಡ್ಕೊಂಡ್ರೂ ತಪ್ಪು. ನಮ್ಮ ಲೈಫಲ್ಲಿ ಏನಂದರೆ 2 ಜೀವಕ್ಕೆ ನಾನು ಜೀವ ಕೊಟ್ಬಿಟ್ಟಿದ್ದೀನಿ. ನಾನು ಆ 2 ಜೀವಕ್ಕೆ ಮಾತ್ರ ಏನೊಂದು ಒಳ್ಳೇದು ಕೆಟ್ಟದ್ದು ಮಾಡಿಬಿಟ್ಟೆ ನಾನು ಹೋಗೋದು. ನನ್ನ ಮಕ್ಕಳಿಗೆ ಒಳ್ಳೇದಾಗೋಕ್ಕೆ ಮಾಡಿಬಿಟ್ಟೆ ನಾನು ಹೋಗೋದು. ಯಾರ ಹತ್ರನೂ ಕೈ ಮುಚ್ಚಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನ ಕೈಯಷ್ಟು ಆಗೋಷ್ಟರಲ್ಲೂ ನಾನು ಸಾಲ ಕೊಟ್ಬಿಟ್ಟು ಯಾರೂ ನನ್ನ ನಂಬಾರ್ದು ಅಂತ ನಿರ್ಧಾರ ತೊಗೊಂಡೆ. ನಿಜವಾಗ್ಲೂ ಯಾರೂ ನಂಬಾರ್ದು ಫ್ರೆಂಡ್. ಕಷ್ಟ ಆಗಿದ್ರೆ ಯಾರ ಹತ್ರನೂ ಒಂದು 10 ರೂಪಾಯಿ ಅಂತೇಳಿ ಕೇಳಬೇಡಿ. ಫಸ್ಟು ಫ್ರೆಂಡ್ ಆಗಿರಲಿ, ಮನಸ್ಸಿಗೆ ಇಷ್ಟ ಆಗಿದ್ದವರು ಯಾರ ಹತ್ರನೂ ಒಂದು 10 ರೂಪಾಯಿ ಕೇಳಬೇಡಿ. ಇಲ್ಲಾಂದರೆ ನಾವು ಕೇಳಿದ್ರೆ ತುಂಬ ಚೀಪ್ ಆಗಿಬಿಡ್ತೀವಿ. ಹುಷಾರಾಗಿರ್ತೀವಿ. ಓಕೆ, ಬಾಯ್.